ಹಲೋ. ಹಲೋ ಹಲೋ ರಾಮಚಂದ್ರ ಅವ್ರೇನ್ರಿ ಮಾತಾಡ್ತಾ ಇರೋದು? ಸರ್ ರಾಮಕೃಷ್ಣ. ರಾಮಕೃಷ್ಣ ಅವರು. ಹೌದು, ನಾವು BBMP ಇಂದ. ಹೇಳಿ ಸರ್. ಕಸ ಹಲೋ. ಎಲ್ಲ ಹಾಕ್ತೀರಿ? ಹಾ, ಕಸ ಎಲ್ಲಿ ಸುರಿತಾ ಇದೀರಾ ಡೈಲಿ? ನಮ್ದು ಮನೆ ಕಸವೇ ಇಲ್ಲ. ನಮ್ ಕಸವೇ ಇಲ್ಲ ಸ್ವಾಮಿ, ನಾವ್ ತೋಟದಲ್ಲಿ ಇರೋದು. ಅದೇ ರೀ, ನಿಮ್ ತೋಟದಲ್ಲಿ ಇರೋ ಕಸ ಎಲ್ಲ ಎತ್ಕೊಂಡ್ಬಂದು ಹೊರಗಡೆ ರೋಡಲ್ಲಿ ಸುರಿತಾ ಇದ್ದೀರಾ ಅಂತ. ಯಾರು ಹೇಳಿದ್ದು? ನೀವು ನೆನ್ನೆ ಒಣಗೋಗಿರೋ ಒಂದ್ 4 ತೆಂಗಿನಕಾಯಿ ಹಾಕಿದೀರಾ ರೋಡಲ್ಲಿ, ನೆನ್ನೆನೋ ಮೊನ್ನೆನೋ 4 ಜನ ಮೇಲೆ ಹಚ್ಚಿ ಗಾಡಿಲಿ ಬಿದ್ದಿದ್ದಾರೆ. ಯಪ್ಪ, ನಾವ್ ಯಾವ ತೆಂಗಿನಕಾಯಿನೂ ಹಾಕಕ್ ಹೋಗಿಲ್ಲ. ಹೋಗಿ ಬೇಕಾದ್ರೆ ಬನ್ನಿ ತೋರ್ಸಿ ಅದೆಲ್ಲ ಹಾಕಿದೀವಿ ಏನು ಅಂತ. ನಾವ್ ಯಾವ ತೆಂಗಿನಕಾಯಿನೂ ಹಾಕಿಲ್ಲ ಒಂದನ್ನು. ಯಾರು ಹೇಳ್ದವ್ರು? ಕಂಪ್ಲೇಂಟ್ ಆಗಿದೆ ಸರ್ ನಿಮ್ ಮೇಲೆ. ಆಗ್ಲಿ ಬನ್ನಿ ಸರ್, ತೊಂದ್ರೆ ಇಲ್ಲ. ಅದ್ಯಾರು ಬಂದ್ ತೋರಿಸ್ಲಿ, ಅದೆಲ್ಲ ತೆಂಗಿನಕಾಯಿ ಹಾಕಿದಾವೆ. ಇರಿ ನಮ್ ಸಾಹೇಬ್ರು ಮಾತಾಡ್ತಾರೆ ಇರ್ರಿ. ತೆಂಗಿನಕಾಯಿ ನಾವೆಲ್ಲ ಹಾಕಿದೀವಿ, ಬಂದ್ ತೋರಿಸ್ಲಿ. ಇರಿ ನಮ್ ಸರ್ ಮಾತಾಡ್ತಾರೆ. ಆಯ್ತು, ಕೊಡಿ. ಸರ್ ತಗೊಳ್ಳಿ, ಮಾತಾಡಿ. ಕೊಡಿ, ನಿಮ್ ಸರ್ಗೆ ಕೊಡಿ. ಕಾರ್ತಿ ಸರ್ ಮಾತಾಡಿ. ಹಲೋ ಹಲೋ ಸರ್, ಇಲ್ಲ ಇರಿ, ನಮ್ ಸಾಹೇಬ್ರದ್ದು ಲೈನೇನೋ ಕಟಾಯ್ತು. ಅಲ್ಲ ಗೊತ್ತಾಗಲ್ವೇನ್ರಿ ಅಷ್ಟ್ ಮಾತ್ರ ತೆಂಗಿನಕಾಯಿನ ರೋಡಲ್ಲಿ ಹಾಕ್ತೀರಾ? ಸ್ವಾಮಿ, ಎಲ್ಲಿದ್ದೀರಾ ನೀವು? ಬನ್ನಿ ಇಲ್ಲಿ ಮನೆ ಹತ್ರ ಮಾತಾಡೋಣ. ಎಲ್ಲಿದ್ದೀರಾ ನೀವು? ಡೈರೆಕ್ಟ್ ಪರಪ್ನಗರನೇ ನೀವು. ಎಕ್ಸ್ಟ್ರಾ ಮಾತಿಲ್ಲ. ಪರಪ್ನಗರ ಜೈಲೇನೆ. ಆಯ್ತು. 4 ಜನ ಬಿದ್ದಿದ್ದಾರೆ. 4 ಕಾಯಿ ಹಾಕಿದೀರಾ. ಒಂದೊಂದ್ ಕಾಯಿಗೆ 50,000 ಸಾವಿರ ಫೈನ್ ಕಟ್ರಿ. ಲಕ್ಷನೇ ಕಟ್ಟಂ ಬನ್ನಿ, ಅಮೌಂಟ್ ಕೊಡ್ಬೇಕು. ಲಕ್ಷನೇ ಕಟ್ಟಂ ಬನ್ನಿ ಸ್ವಾಮಿ, ತೊಂದ್ರೆ ಇಲ್ಲ. 4 ಲಕ್ಷ ಕೊಡ್ತೀರಾ? ಆಯ್ತು ಬನ್ನಿ. ಏನ್ರಿ ಮಾತಾಡೋದ್ ನೋಡಿದ್ರೆ ವಯಸ್ಸಲ್ಲಿ ದೊಡ್ಡವ್ರ ಅಂತ ಕಾಣತ್ತೆ. ಈ ತರ ಪ್ರಜ್ಞೆ ಇಲ್ದಿರ ಮಾತಾಡ್ತೀರಾ? ತಪ್ಪು ಮಾಡಿದ್ರೆ ನಾವ್ ಕೇಳ್ಬೇಕು. ನಾವು ಇರೋದು ಯಾವ್ದೋ ಮೂಲೆಯಲ್ಲಿ ಮನೆಯಲ್ಲಿ. ನೀವ್ ಕಾಯಿ ಹಾಕಿದ್ದೀರಾ ರೋಡ್ಗೆ ಅಂತ ಹೇಳಿದ್ರೆ ಕ್ಯಾಮ್ರಾನಲ್ಲಿ ರೆಕಾರ್ಡ್ ಆಗಿದ್ದೀರಾ ನೀವು? ಪಂಚಾಯತಿ